ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರೋ ಇದು ಇಲ್ಲ, ಅಭ್ಯಂತರ ಇಲ್ಲ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು. ನಾನು ಕೇಳೋದು, ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು, ಆಯ್ತಾ? ಇವತ್ತು 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯ್ತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲ್ ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ, ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನು ಗೊತ್ತು? ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡೋರು ನನಗೆ, NM ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಒಂದೇ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ, ಮನೋಹರ್ ಸರ್ ಫೋನ್ ಮಾಡ್ಬಿಟ್ರು, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾನೆ, ಏನು ಸರ್ ಊರಲ್ಲೇ ಇದ್ದೀನಿ ಅಂತ ಹೇಳಿ ಸರ್ ಅವನಿಗೆ, ಯಾನ್ ಸರ್ ಅವನು ಲೂಸಾ ಸರ್ ಅವನು ಅಂತ ಕೇಳ್ತಾರೆ. ಅಂದರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು, ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನೂ ಅಷ್ಟೇ, ನಂದೇನಿದೆ ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ದಿಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇನೆ ತೀರೋಗ್ಬಿಟ್ಟು, ಏನ್ರಿ ಇದು ಮಾತಾಡೋದು? ಇದ್ದಾಗ ಮಾತಾಡ್ಬೇಕಂತ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬನ್ರಿ ಎಲ್ಲಿ ಬರ್ತೀರಾ? ಎಲ್ಲಿ ಬರಕ್ಕೆ ಸಾಧ್ಯ ನೀವು? ನನ್ನ ಮನೆ ಚಂದ್ರಲ್ಲೇ ಒಟ್ಟು, ನನ್ನ ಆಫೀಸ್ ಚಂದ್ರಲ್ಲೇ ಒಟ್ಟು, ನನ್ನ ತೋಟ ಬಂದ್ಬಿಟ್ಟು ಮದ್ದೂರು, ಇಡೀ ಕರ್ನಾಟಕಕ್ಕೆ, ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನು ಕರೆದಾಗ ನೀನೇನಾದ್ರು ಆ ಥರ ತುಂಬ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರೂ ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನು ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಂಡ್ಬಂದು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಬಿಕಾಸ್ ಆಫ್ ಯು, ನಿಮ್ಮಿಂದನೇ. ನೀವಿಲ್ಲ ಅಂದ್ರೆ ನಾವೇನೂ ಇಲ್ಲ, ಬೇಸಿಕಲಿ ಝೀರೋ. ಯಾಕಂದರೆ ತಲುಪಿಸಿದ್ರ ಮನೆಗೆ, ಇವ್ನು ಪ್ರೇಮ್ ಕಣಯ್ಯ, ಇವರು ಪುನೀತ್ ರಾಜ್ಕುಮಾರ್ ಕಣಯ್ಯ, ಇವರು ದರ್ಶನ್ ಕಣಯ್ಯ, ಇವರು ಕಿಚ್ಚ ಸುದೀಪ್ ಕಣಯ್ಯ ಅಂತ ತಲುಪಿಸಿದ್ರ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದ್ಯಾ? ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದ್ಯಾ, ಹೇಗೆ ಅಂತ? ಇಲ್ಲ, ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ, ನಾನು ಉದಾಹರಣೆಗೆ ಈಗ ಅವ್ರವ್ರು ಯಾರ್ಯಾರ್ದೋ ದುಡ್ಡು ಇಸ್ಕೊಂಡಿರ್ಬೋದು, ಬಿಟ್ಟಿರ್ಬೋದು, ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ, ಸಿನಿಮಾ ಮಾಡಲಿಲ್ಲ, 2 years 3 years ಸಿನಿಮಾ ಮಾಡಲಿಲ್ಲ, ಬರಲಿಲ್ಲ. ಆದ್ರೂ ಸರಾಗೋವಿಂದವ್ರು ಒಂದು ಮಾತು ಹೇಳಿದ್ರು, ಪ್ರೇಮವ್ರು ಏನೋ ಕಷ್ಟ ಇಲ್ಲದೇನೆ ಕೊಟ್ಬಿಡಿ ಪ್ರೇಮವ್ರೆ. ಕೊಟ್ಟೆ ನಾನು ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕೊಡ್ಬೇಕಾ ಅವ್ರಿಗೆ? ಆಯ್ತಾ? ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಕುಂತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯ್ತು ಅನ್ನೋದಕ್ಕೆ ಇದೇ ನಿಮ್ಮ ಕ್ವಶನ್. ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ, ಯಾರಾದ್ರೂ ಕರೆದು ಮಾತಾಡ್ತಿದ್ರ, ಯಾರಾದ್ರೂ ಹೇಳ್ತಿದ್ರ, ಬೆಲ್ಡ್ ಮಾಡಿ ತೋರಿಸ್ತಿದ್ರ, ಲವ್ ಬರ್ರ ಇಲ್ಲಿ ಯಾಕ್ರ ನಮ್ಮ ಮನೆ ಮರ್ಯಾದೆ ಇಟ್ಕೊಂಡು. ಯಾಕಂದ್ರೆ ಮನೆ ಅಂತೀವಲ್ವಾ, ನಮ್ಮ ಮನೆ ಅಂತೀವಿ. ಚಿತ್ರರಂಗ ಒಂದು ಮನೆ, ಇದು ಫಿಲಿಂ ಚೇಂಬರು ಒಂದು ನಮಗೆ ತಾಯಿ ಸ್ಥಾನದಲ್ಲಿ ಇರೋದು ಇದು ಅಂತ ಹೇಳ್ತೀವಲ್ಲ. ಸೊ ಕೇಳ್ಬೋದಲ್ವಾ, ಮಾತಾಡ್ಬೋದಲ್ವಾ?